ನಾಳೆ ಸಿದ್ದರಾಮಯ್ಯ ಸರ್ಕಾರ ಮಹತ್ವವಾಗಿರ್ತಕ್ಕಂತಹ ಜಾತಿ ಗಣತಿಯನ್ನ ಮಂಡನೆ ಮಾಡೋದಕ್ಕೆ ಚಿಂತನೆಯನ್ನ ಮಾಡಿರ್ತಕ್ಕಂಥದ್ದು. ನಾಳೆ ಕ್ಯಾಬಿನೆಟ್ ಸಹ ಚಾಮರಾಜನಗರದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಅದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಇಲ್ಲಿ ಈ ಜಾತಿ ಗಣತಿಯನ್ನ ಮಾಡ್ತಾರೆ. ಇಲ್ಲೇ ಯಾಕೆ ಮಾಡ್ತಾ ಇದ್ದಾರೆ, ಇದರ ಹಿನ್ನೆಲೆ ಏನು, ಮತ್ತೆ ಈ ಜಾತಿ ಗಣತಿಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಸರ್, ಒಂದು ರಾಜಕೀಯವಾಗಿ ಒಂದು ಮಾತು ಕೇಳಿ ಬರ್ತೈತೆ, ಅಂದ್ರೆ ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ಕಳ್ಕೊಳ್ತಾರೆ ಅಂತ. ಇಡೀ ಕ್ಯಾಬಿನೆಟ್ನೇ ಈಗ ಚಾಮರಾಜನಗರಕ್ಕೆ ಶಿಫ್ಟ್ ಆಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಾಳೆ ಒಂದು ಪ್ರಮುಖವಾಗಿರ್ತಕ್ಕಂಥ ಸಚಿವ ಸಂಪುಟ ಸಭೆ ನಡೆಸ್ತಾ ಇದ್ದಾರೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಪರ ಮತ್ತು ವಿರೋಧದ ನಡುವೆ ಸಹ ಜಾತಿ ಗಣತಿಯನ್ನ ಮಂಡನೆ ಮಾಡೋದಕ್ಕೆ ಸಿಎಂ ಅವರು ಮುಂದಾಗಿದ್ರು. ಏನ್ ಹೇಳ್ತೀರಾ? ಮಾಡ್ತಾರೋ ಇಲ್ಲ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ಬಹಳಷ್ಟು ವಿರೋಧ ಅವರ ಪಕ್ಷದಲ್ಲೇ ಇದೆ. ಆದ್ರಿಂದಾಗಿ ಆದಷ್ಟು ಸುಲಭ ಅಂತ ನಾನು ಅಂದ್ಕೊಂಡಿಲ್ಲ. ಒಂದು ಸಮಯ ಮಾಡಿದ್ರು ಕೂಡ ಪರಿಶಿಷ್ಟ ಜಾತಿ ವರ್ಗಗಳು ಎರಡನ್ನು ಸೇರಿಸಿದ್ರೆ ಇವತ್ತು ಹೆಚ್ಚು ಕಡಿಮೆ 2 ಕೋಟಿ ಜನಸಂಖ್ಯೆ ಇದೆ. ಪರಿಶಿಷ್ಟ ಜಾತಿ 1,08,00,000 ಅಂತ ತೋರಿಸಿದ್ದಾರೆ. ಇದು ಎಲ್ಲಿ ಹೋಗಿ ಸರ್ವೆ ಮಾಡಿದ್ರು ಇವರು? ಈ ಅಂಕಿ ಅಂಶಗಳು ಸರಿ ಅಂತ ನನಗಂತೂ ಅನ್ಸೋದಿಲ್ಲ. ಪರಿಶಿಷ್ಟ ಜಾತಿಗಳದ್ದೇ ಹೆಚ್ಚು ಕಡಿಮೆ 1,40,45,00,000 ಇದೆ. ಸೊ ಯಾಕೆಂತಂದ್ರೆ ಅದು ಪರ್ಸೆಂಟೇಜಿನ ಮೇಲೆ, ಇಂದಿನ ಜನಸಂಖ್ಯೆಯ ಪರ್ಸೆಂಟೇಜಿನ ಮೇಲೆ ನಾವು ತಗೊಂಡಿರೋದು ಸಂಖ್ಯಾವಾರು. ಆದ್ರೆ ಇವರಲ್ಲಿ ಇವತ್ತು 1,08,00,000 ಅಂತಾರೆ. ಇದು ಕಾಂತರಾಜ್ ವರದಿ ಇತ್ತು, ಅಷ್ಟೇ ಇತ್ತು. ಈಗಾಗಲೇ ಕಾಂತರಾಜ್ ವರದಿ ಬಂದು 5 ವರ್ಷ ಆಗೋಯ್ತು. 5 ವರ್ಷದಲ್ಲಿ ವ್ಯತ್ಯಾಸ ಆಗ್ಬೇಕಾಗಿತ್ತಲ್ಲ, ಅದು ಕೂಡ ಏನೂ ಆಗಿಲ್ಲ. ಅಂದ್ರೆ ಇವು ಜಯಪ್ರಕಾಶ್ ಅವರದು ಏನೋ ಹೆಗ್ಡೆ ಅವರದು ಮತ್ತೇನೋ ಅವರು ಅಂಕಿ ಅಂಶಗಳು ವ್ಯತ್ಯಾಸ ಆಗ್ತದೆ ಅನ್ಕೊಂಡು ಏನೂ ಆಗಿಲ್ಲ, ಅಷ್ಟೇ ಇದೆ. ಅಂದಮೇಲೆ ಇದು ಕಟ್ ಅಂಡ್ ಪೇಸ್ಟ್ ಕೇಸ್ ಇಷ್ಟೇ ಹೊರತು ಇದರಲ್ಲಿ ಏನಿಲ್ಲ. ಆದ್ರೆ ದಲಿತರ ಹೆಸರನ್ನ ಹೇಳಿ ದಲಿತರನ್ನ ತುಂಡು ತುಂಡಾಗಿ ಇವತ್ತು ಕತ್ತರಿಸಿ ಅವರನ್ನ ದೂರ ಮಾಡಿ ಅವರಿಗೆ ರಾಜಕೀಯ ಅಧಿಕಾರದಿಂದ ವಂಚಿತರಾಗುವ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಒಂದ್ ಕಡೆ ಲಿಂಗಾಯತ ಮತ್ತೆ ಒಕ್ಕಲಿಗ ನಾಯಕರು ಈ ಜಾತಿ ಗಣತಿಯನ್ನ ಮಂಡನೆ ಮಾಡೋದಕ್ಕೆ ಸ್ವತಃ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತಪಡ್ತಾರೆ. ಅದು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಆಗಿರ್ಬೋದು, ಹಿರಿಯ ನಾಯಕರಾಗಿರ್ತಕ್ಕಂಥ ಶಾಮನೂರ್ ಶಿವಶಂಕರಪ್ಪನಾಗಿರ್ಬೋದು, ಸಾಕಷ್ಟು ವಿರೋಧ ಮಾಡಿದ್ರು. ಆ ವಿರೋಧದ ನಡುವೆ ಸಿಎಂ ಅವರು ಇದನ್ನ ಮಂಡನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾವ ಲಾಭಕ್ಕಾಗಿ ಅಂತ? ಅವ್ರಿಗೆ ಯಾವ ಲಾಭ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ, ನನ್ನ ಕಾಲದಲ್ಲೂ ಒಂದು ವರದಿ ಮಾಡಿ ನಾನು ಈಗೆಲ್ಲ ತೋರಿಸ್ಕೊಟ್ಟು ಹೋದೆ ಅನ್ನೋದಷ್ಟೇ. ಯಾಕೆಂತಂದ್ರೆ ಅವ್ರು ಹೆಚ್ಚು ಕಡಿಮೆ ಅಧಿಕಾರದ ಹಂಚಿನಲ್ಲಿದ್ದಾರೆ. ಇನ್ನೇನು ಕೆಲ ಕಾಲದ ನಂತರ ಅವರು ತಮ್ಮ ಅಧಿಕಾರವನ್ನ ಬಿಟ್ಟು ತ್ಯಾಗ ಮಾಡಿ ಹೋಗ್ಬೇಕಾಗತ್ತೆ. ಅದಕ್ಕೆ ಮುಂಚೆ ನನ್ನ ಕಾಲದಲ್ಲೂ ಈಗ ಮಾಡಿದ್ದೆ ನಾನು ಅಂತ ಹೇಳಕ್ ನಾಳೆ ಬೇಕಲ್ಲ ಏನಾದ್ರು, ಅದಷ್ಟೇ. ಆದ್ರೆ ಸತ್ಯಾಸತ್ಯತೆಗಳನ್ನು ಯಾರೂ ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಇವತ್ತು ಯಾವುದೇ ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಪರಿಶಿಷ್ಟ ಜಾತಿ ಅಥವಾ ವರ್ಗಗಳಿರ್ಬೋದು, ಜನಸಂಖ್ಯೆ ಏನಿರ್ತದೋ ಅದು ಸತ್ಯ ಅಲ್ವಾ? ಅದನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಅದು ಸರಿಯಾಗಿ ವರದಿ ಆಗಿದೆಯಾ, ಅದು ಪ್ರಶ್ನೆ ಇರ್ತಕ್ಕಂಥದ್ದು. ನಾವೇ ಹೇಳ್ತೇವೆ ನಮ್ಮದೇ ಕಡಿಮೆ ಇದೆ ಅಂದಮೇಲೆ ಮುಸಲ್ಮಾನರು ಮತ್ತೆ ಹಿಂದುಳಿದವರು ಎಲ್ಲವನ್ನೂ ಕೂಡ ಸರಿಯಾಗಿ ನಮೂದಿಸಿದ್ರೆ ಯಾವುದು ಏನು ತಪ್ಪಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಮುಂದಿನ 2-3 ತಿಂಗಳುಗಳಲ್ಲಿ ಸೆನ್ಸಸ್ ಬರ್ತಾ ಇದೆ. ಸೆನ್ಸಸ್ ನಲ್ಲಿ ಕಡಿಮೆ ಆಗ್ತದೆ, ಇದು ಸರಿ ಆಗ್ತದೆ. ಯಾಕೆಂತಂದ್ರೆ ಎಲ್ಲ ಮನೆಗೆ ಹೋಗಿ ಸೆನ್ಸಸ್ ಮಾಡ್ತಾರೆ. ಬಟ್ ಇಲ್ಲಿ ಎಲ್ಲಿ ಹೋಗಿ ಮಾಡಿದ್ರು ಇವರು? ಇದೇ ಪ್ರಶ್ನೆ ಇರೋದು. ಅದಕ್ಕಾಗಿ ನಮ್ಮದು ಕಡಿಮೆ ಇದೆ, ನಮ್ಮದು ಕಡಿಮೆ ಅಂತ ಹೇಳ್ತಾರೆ. ಕಡಿಮೆ ಹೆಚ್ಚು ಪ್ರಶ್ನೆ ಅಲ್ಲ. ಎಲ್ಲರನ್ನೂ ಅಂದ್ರೆ ಮನೆಗೆ ಹೋಗಿ ಜನಸಂಖ್ಯೆಯನ್ನ ತಿಳಿದು ಅದನ್ನ ಅಂಕಿ ಅಂಶಗಳನ್ನ ಕೊಟ್ರೆ ಅದು ಸರಿ ಇದೆ. ಇಲ್ಲ ಅಂತಂತಂದ್ರೆ ಏನೋ ರಾಜಕೀಯ ಇದಕ್ಕಾಗಿ ವಿಚಾರಕ್ಕಾಗಿ ಈ ರೀತಿ ಒಂದು ಮಾಡೋದು ಅದು ಸರಿಯಾದ ಕ್ರಮ ಅಲ್ಲ. ಗೃಹ ಸಚಿವರು ಮಾತಾಡ್ತಾರೆ 150 ಕೋಟಿ ಖರ್ಚು ಮಾಡಿ ಈ ಒಂದು ವರದಿಯನ್ನ ರೆಡಿ ಮಾಡಿದ್ದಾರೆ, ಹಾಗಾಗಿ ಅದು ಜನಗಳಿಗೂ ಸಹ ಗೊತ್ತಾಗ್ಲಿ ಅಂತ. ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ಅನ್ನೋದು ಪ್ರಶ್ನೆ ಅಲ್ಲ. ನೀವೇನು ಯಾರು ಮನೆಯಿಂದ ಖರ್ಚು ಮಾಡಲಿಲ್ಲ, ಸರ್ಕಾರದ ಬೊಕ್ಕಸದ ಹಣವನ್ನೇ ಖರ್ಚು ಮಾಡಿದ್ದೀರಿ. ಬಟ್ ಇಷ್ಟು ಮಾಡಿದ ಮೇಲೆ ಸತ್ಯಾಸತ್ಯತೆಗಳು ಹೊರಬರಬೇಕು. ಅದನ್ನು ಬಿಟ್ಟು ಯಾರೋ ಒಬ್ಬರನ್ನ ಓಲೈಸ್ಲಿಕ್ಕೆ ಅಥವಾ ನನ್ನ ಕಾಲದಲ್ಲಿ ನಾನು ಮಾಡಿದೆ ಅನ್ಕೊಳ್ಳಕ್ಕೆ ಇದನ್ನ ಮಾಡಬಾರ್ದು. ಆದ್ರೆ ಸತ್ಯಗಳು ಹೊರಗಡೆ ಬರಬೇಕು. ಇವತ್ತು ಯಾರು ಎಷ್ಟಿದ್ದಾರೆ ಒಂದು ಅಂಕಿ ಅಂಶ ಇರ್ಬೇಕಾಗತ್ತೆ, ಇಲ್ಲ ಅಂತಲ್ಲ. ಆದ್ರೆ ಎಲ್ಲರಿಗೂ ಒಪ್ಪುವ ರೀತಿಯಲ್ಲೇನೆ ಅದು ಆಗ್ಬೇಕು. ನೀವು ಸಾಕಷ್ಟು ಅನುಭವ ಇರ್ತಕ್ಕಂತಹ ರಾಜಕಾರಣಿ,
ಈ ಜಾತಿ ಗಣತಿಯನ್ನ ಮಂಡನೆ ಮಾಡಿದ್ರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಸರ್? ಇಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದು ಮುಖ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಒಂದು ಮನೆಯಲ್ಲಿ ನಾವು ಎಷ್ಟು ಜನ ಇದ್ದೀವಿ ಅಂತ ಎಲ್ಲ ಕುಟುಂಬಕ್ಕೂ ಗೊತ್ತಿರ್ತದಲ್ಲ, ಹಾಗೆ ಸಮುದಾಯಗಳಲ್ಲೂ ಯಾರ್ಯಾರು ಎಷ್ಟಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಾಗತ್ತೆ. ಬಟ್ ಅದನ್ನ ಮಾಡಿದ್ರೆ ತಪ್ಪಿಲ್ಲ. ಆದ್ರೆ ಯಾರನ್ನ ಓಲೈಕೆ ಒಬ್ಬರನ್ನ ಹೆಚ್ಚು ಮಾಡೋದು ಒಬ್ಬರನ್ನ ಕಡಿಮೆ ಮಾಡೋದು ಇದರಲ್ಲಿ ಸಮಸ್ಯೆ ಆಗತ್ತೆ. ಅದರಿಂದ ನೀವು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಪರಿಶಿಷ್ಟ ಜಾತಿಗಳು ಇವತ್ತು ಹೆಚ್ಚಿದೆ, ಪರಿಶಿಷ್ಟ ಪಂಗಡ ನಮ್ಮದು ಎರಡೂ ಸೇರಿದ್ರೆ 2 ಕೋಟಿ ಜನಸಂಖ್ಯೆ ನಾವೇ ಇದ್ದೀವಿ. ಆದ್ರೆ ಸರಿಯಾಗಿ ಮಾಡೋದಿಲ್ಲ ಇವರು. ಯಾಕೆಂತಂದ್ರೆ ಬಡವರ ಮನೆ ಹತ್ರ ಹೋಗಿ ಕುಳಿತು ಯಾರು ಬರೆಯೋದಿಲ್ಲ, ಸ್ಲಮ್ಗಳಲ್ಲಿ ಹೋಗಿ ಇಷ್ಟೇ ಜನಸಂಖ್ಯೆ ಇದೆ ಅಂತ ಯಾರು ಹೇಳೋದಿಲ್ಲ. ಸದಾಶಿವನಗರದಲ್ಲಿ ನೀವು ಸೆನ್ಸಸ್ ಮಾಡೋದು ಬಹಳ ಈಸಿ ಅಲ್ವಾ? ಅದೇ ಹೆಗ್ಡೆ ನಗರ ಅಥವಾ ಈ ಪಿಳ್ಳಣ್ಣ ಗಾರ್ಡನ್ ಈ ಕಡೆ ಏನೋ ಕಾಡ್ಗೊಂಡನಹಳ್ಳಿ ಹೋಗ್ರಿ ನೋಡ್ರಿ, ನೀವು ಎಲ್ಲಿ ಮನೆ ಇದೆ ಇವ್ರು ಯಾರು ಅವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ರಸ್ತೆಗಳೇ ಇಲ್ಲ, ಬರೀ ಮನೆಗಳೇ ಇರ್ತವೆ. ಹೋಗಿ ಅಲ್ಲಿ ಮಾಡೋದೇ ಕಷ್ಟ. ಅಲ್ಲೆಲ್ಲ ಇರ್ತಕ್ಕಂಥವ್ರು ಪರಿಶಿಷ್ಟ ಜಾತಿಗಳವರು. ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಇವುಗಳನ್ನ ಸರಿಯಾಗಿ ಇದು ಮಾಡಬೇಕು. ಬಟ್ ಏನಂತಂದ್ರೆ ಕಾಂಗ್ರೆಸ್ ದಾರಿ ತಪ್ಪಿಸುವ ಕೆಲಸ, ಕೆಲವು ತೋರಿಸಿ ಅವರನ್ನ ನಾವೇ ಜಾಸ್ತಿ ಅಂತ ತೋರಿಸ್ತಾರೆ. ಕೊನೆಯಲ್ಲಿ ನಮ್ಮನ್ನ 10 ತುಂಡುಗಳಾಗಿ ನಮ್ಮನ್ನು ಹೊಡೆದು ಬಿಡ್ತಾರೆ. ನಮ್ಮ ಶಕ್ತಿಯಲ್ಲಿ ಇರ್ತದೆ. ಅದರಿಂದ ಈಗ ಪರಿಶಿಷ್ಟ ಜಾತಿ ವರ್ಗಗಳು ಈ ರಾಜಕೀಯ ಅಧಿಕಾರದಿಂದ ವಂಚನೆ ಆಗತಕ್ಕಂತ ಪರಿಸ್ಥಿತಿ ಇದೆ. ಅದನ್ನ ಕಾಂಗ್ರೆಸ್ ಬಹಳ ನಾಜೂಕಿನಿಂದ ಮೊದಲಿಂದ ಮಾಡ್ಕೊಂಡು ಬರ್ತಿದೆ. ಅವ್ರಿಗೀಗ ಅನ್ಯಾಯ ಕೂಡ ಮಾಡಿದೆ. ಇಷ್ಟು ಜನಸಂಖ್ಯೆ ಇರೋರಿಗೆ ನೀವು 2%, 3% ಇರೋರ್ನೆಲ್ಲ ಮುಖ್ಯಮಂತ್ರಿಗಳು ಮಾಡ್ತೀರಿ. ಅದೇ ಯಾಕೆ ಇಷ್ಟೊಂದು ಜನಸಂಖ್ಯೆ ಇರೋರಿಗೆ ಇವತ್ತಿಗೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ? ಯಾಕೆ ವಂಚನೆ ಮಾಡಿದ್ದೀರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲದಿಂದ ಇಲ್ಲಿಯವರೆಗೆ ಅವರನ್ನ ವಂಚನೆ ಮಾಡೋದೇ ಕಾಂಗ್ರೆಸ್ನ ಕೆಲಸ. ಇದನ್ನ ನಂಬಿ ಇನ್ನೂ ಹಲವು ದಲಿತ ಸಮುದಾಯಗಳು ದಾರಿ ತಪ್ಪಿ ಹೋಗ್ತಿದ್ದಾರೆ. ಅವ್ರನ್ನೆಲ್ಲ ಎಚ್ಚರಿಸಿ ಸರಿದಾರಿಗೆ ತರತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಕೊನೆಯದಾಗಿ ಜಾತಿ ಗಣತಿಗೆ ಬಿಜೆಪಿಯ ಪ್ರತಿಕ್ರಿಯೆ ಏನು, ಯಾವ ರೀತಿ ಸ್ಟೆಪ್ ತಾಣ್ತದೆ? ಇಲ್ಲ, ನಾವೇನು ವಿರೋಧ ಮಾಡಿಲ್ಲ, ಯಾವತ್ತೂ ವಿರೋಧ ಮಾಡಿಲ್ಲ ನಾವು. ಯಾಕಂತಂದ್ರೆ ಒಂದು ಬೇಕಾಗ್ತದೆ. ಆದ್ರೆ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು, ಸತ್ಯ ಸಂಗತಿಗಳು ಬರಬೇಕು. ಆದ್ರೆ ಯಾರನ್ನೂ ಓಲೈಕೆಗೆ ಇದು ಮಾಡಬೇಕಾಗಿಲ್ಲ, ಅಥವಾ ಯಾವುದೋ ಒಂದು ಸಮುದಾಯ ಕಡಿಮೆ ತೋರಿಸಿ ಇನ್ನೊಂದು ಸಮುದಾಯನ ಹೆಚ್ಚು ತೋರಿಸೋ ಇದು ಪದ್ಧತಿ ರೀತಿಯಲ್ಲಿ ಇಟ್ಕೊಳ್ಬಾರ್ದು. ಆದ್ರೆ ಎಷ್ಟು ಆ ಜನಸಂಖ್ಯೆ ಇದೆ ಅನ್ನೋದು ನೀವು ಮನೆ ಮನೆಗೆ ಹೋಗಿ ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿನೇ ಮಾಡಬೇಕು. ಆದ್ರೆ ಇಲ್ಲಿ ಎಲ್ಲೂ ಆಗಿಲ್ಲ ಅನ್ನೋದು ಎಲ್ಲರ ಅಪವಾದ ಇರೋದು. ಆ ಕಾರಣದಿಂದ ಇನ್ನೇನು ಸೆನ್ಸಸ್ ಕೂಡ ಬರ್ತಾ ಇದೆ ಸ್ವಲ್ಪ ದಿನಗಳಲ್ಲಿ, ಅದರಲ್ಲಿ ಆಗ್ಬೇಕು. ಈಗ ಒಳ ಮೀಸಲಾತಿಗಾಗಿ ಹೋರಾಟ ನಡೆದಿದೆ. ಹಾಗಿದ್ರೆ ಇಷ್ಟು ಜನಸಂಖ್ಯೆ ಇದ್ದು ಅವರಲ್ಲೇ ಈಗ ಒಮ್ಮತ ಇಲ್ಲದೆ ನಮಗೆ ಕಡಿಮೆ ಆಗಿದೆ, ನಮಗೆ ಹೆಚ್ಚಾಗಿದೆ, ಈಗ ಏನು ಈ ಜಗಳ ಪ್ರಾರಂಭ ಆಗಿದಲ್ಲ, ಇದಕ್ಕೆ ಉತ್ತರ ಕೊಡಬೇಕಾದ್ದು ಯಾರು? ಈ ಸರ್ಕಾರ. ಒಳ ಮೀಸಲಾತಿ ಬರಬೇಕು ಅಂತಿತ್ತು, ಯಾಕೆ ಒಳ ಮೀಸಲಾತಿ ಯಾಕೆ ಮಾಡ್ಲಿಕ್ಕೆ ನಿಮಗೆ ಕಷ್ಟ ಆಗಿದೆ? ಈಗ ಮಾಡ್ಬೇಕಲ್ಲ. ಅದನ್ನು ಕೂಡ ಇವೆಲ್ಲವನ್ನು ಕೂಡ ಒಂದು ಏನೋ ಮಾಡಲಾರದೆ ಈ ರೀತಿ ಟೊಂಕು ನೆಪಗಳನ್ನ ಹೇಳ್ಕೊಂಡು ಈ ರೀತಿ ಮಾಡ್ತಾ ಇದೆ ಅಷ್ಟೇ. ಇದಿಷ್ಟು ಪರಿಷತ್ನ ವಿಪಕ್ಷ ನಾಯಕರಾಗಿರ್ತಕ್ಕಂತಹ ಚಲುವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ಪವರ್ ಟಿವಿ ಬೆಂಗಳೂರು.